ಎಲ್ಲರಿಗೂ ಶುಭ ಸಂಜೆ. ನಾವು ಇವತ್ತು ಸುಗಲಿಯ ಒಂದು ಗಾಂಧಿಗರ್ ಅಂತಕ್ಕಂಥ ಸ್ಮಾರಕಕ್ಕೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ನಿಂಗನೂರು ಸರ್ ಅವರ ಜೊತೆಗೆ ನಾವು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದೀವಿ. ನಾವು ಈಗ ಈ ಗಾಂಧಿಗರ್ ಅಂತಕ್ಕಂಥ ಮಹಾತ್ಮ ಗಾಂಧೀಜಿಯವರು 1937ರಲ್ಲಿ ಈ ಒಂದು ಸುಗಲಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಖಾದಿ ಗ್ರಾಮೋದ್ಯೋಗ ಮತ್ತು ಇನ್ನಿತರ ಗೃಹ ಉತ್ಪನ್ನ ವಸ್ತುಗಳನ್ನು, ದೇಶೀಯ ಉತ್ಪನ್ನ ವಸ್ತುಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ನಿಮಿತ್ತವಾಗಿ ಇಲ್ಲೊಂದು ಸ್ಮಾರಕ ಸ್ಥಾಪನೆಯಾಗಿದೆ. ಆ ಸ್ಮಾರಕಕ್ಕೆ ನಾವು ಭೇಟಿಯನ್ನು ನೀಡ್ತಾ ಇದ್ದೀವಿ. ಆ ಒಂದು ಸ್ಮಾರಕವನ್ನು ನಾವು ಈಗ ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡ್ಕೊಂಡು ಬರೋಣ ಬನ್ನಿ. ಇದು ಮಹಾತ್ಮ ಗಾಂಧೀಜಿಯವರ ಆಗಮಿಸಿದ ಸ್ಮರಣೆಗೋಸ್ಕರ ಸ್ಥಾಪನೆಯಾಗಿರ್ತಕ್ಕಂಥವರ ಒಂದು ಚಿಕ್ಕ ಪುತ್ಥಳಿ. ಅದೇ ರೀತಿಯಾಗಿ ಕರ್ನಾಟಕದ ಸಿಂಹ ಅಂತೇಳಿ ಕರೆಸಿಕೊಂಡಂಥ ಶ್ರೀ ಗಂಗಾಧರರಾವ್ ದೇಶಪಾಂಡೆಯವರ ಒಂದು ಸಣ್ಣ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಆ ನಿಮಿತ್ತವಾಗಿ ಅವರ ಸ್ಮರಣೆಗೋಸ್ಕರ ಅವರ ಸಾಕಷ್ಟು ಭಾವಚಿತ್ರಗಳು ಈ ಒಂದು ಸ್ಮಾರಕದ ಒಳಗಡೆ ಇರತಕ್ಕಂಥವು. ಇಲ್ಲಿ ವಿಶೇಷವಾಗಿ ಶ್ರೀನಿವಾಸ್ ಅಯ್ಯಂಗಾರ್ ಅವರು ನೀಡಿದ ಔತಣಕೂಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿರ್ತಕ್ಕಂಥದ್ದು 1921 ಸೆಪ್ಟೆಂಬರ್ ತಿಂಗಳಲ್ಲಿ ಮದ್ರಾಸ್ನಲ್ಲಿ ಜರುಗಿರತಕ್ಕಂಥ ಒಂದು ಸಮ್ಮೇಳನ. ಆ ಸಮ್ಮೇಳನಕ್ಕೋಸ್ಕರ ಒಂದು ಭಾವಚಿತ್ರ ಇರತಕ್ಕಂಥದ್ದು. ಇವರು ಮಹಾತ್ಮ ಗಾಂಧೀಜಿಯವರ ತಂದೆ ಕರಮ್ಚಂದ್ ಗಾಂಧಿ. ಇವರು 7 ವರ್ಷದ ಬಾಲಕ ಮೋಹನ್ ದಾಸ್ ಗಾಂಧಿ. ಮಹಾತ್ಮ ಗಾಂಧೀಜಿಯವರ ತಮ್ಮ ಸಹಪಾಠಿ ಶೇಖ್ ಮೆಹತಾಬ್ ಅವರೊಂದಿಗೆ ರಾಜ್ಕೋಟ್ನಲ್ಲಿ 1883ರಲ್ಲಿ ಒಂದು ಭಾವಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಗಾಂಧೀಜಿಯವರ ತಾಯಿ ಪುತ್ಲಿಬಾಯಿಯವರ ಭಾವಚಿತ್ರ. ಹೀಗೆ ಸಾಕಷ್ಟು ಭಾವಚಿತ್ರಗಳು ಈ ಒಂದು ಸ್ಮಾರಕದ ಒಳಗಡೆ ಅದಾವೆ. ಗಾಂಧೀಜಿ ತಮ್ಮ ಸಹೋದರ ಲಕ್ಷ್ಮೀದಾಸ್ ಅವರೊಂದಿಗೆ 1886ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಅದೇ ರೀತಿ ತಮ್ಮ ಕಾನೂನು ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಮಹಾತ್ಮ ಗಾಂಧೀಜಿಯವರು ಮಧ್ಯಭಾಗದಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ 1913ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲರಾಗಿದ್ದಾಗ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಜೊತೆಗೆ ದಕ್ಷಿಣ ಆಫ್ರಿಕಾದ ಸತ್ಯಾಗ್ರಹ ಚಳವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಭಾವಚಿತ್ರವನ್ನು ಹೊಂದಿದ್ದರು 1913ರಲ್ಲಿ. ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಅವರ ಪತ್ನಿ ಕಸ್ತೂರ್ಬಾ ಅವರ ಜೊತೆಗೆ ಭಾರತಕ್ಕೆ ಹಿಂದಿರುಗಿದ ಸನ್ನಿವೇಶದಲ್ಲಿ 1915ರ ಒಂದು ಸನ್ನಿವೇಶದ ಒಂದು ಚಿತ್ರ. ಜೊತೆಗೆ ಯಾಕೂಬ್ ಹಸನ್ ಜೆ ನಟೇಸನ್ ಅವರೊಂದಿಗೆ ಗಾಂಧೀಜಿ ದಂಪತಿ 1915ರಲ್ಲಿ ಮದ್ರಾಸ್ನಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಇದು ವಿಶೇಷ 1924ನೇ ಇಸ್ವಿಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಒಂದು ಭಾವಚಿತ್ರ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಡಿಸೆಂಬರ್ 1924ರಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಸನ್ನಿವೇಶ. ಸೌರಾಷ್ಟ್ರದ ಸ್ಟುಡಿಯೋ ಒಂದರಲ್ಲಿ ಕಟಿಯಾವಾಡಿ ವೇಷಭೂಷಣದಲ್ಲಿ ಮಹಾತ್ಮ ಗಾಂಧೀಜಿ 1915ರಲ್ಲಿ ಒಂದು ಭಾವಚಿತ್ರವನ್ನು ತೆಗೆದುಕೊಂಡಿದ್ದಾರೆ. ಇದು ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಪೋರ್ಬಂದರದ ಭಾವಚಿತ್ರ. ಮಹಾತ್ಮ ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ರವರು ಇವು ವಿಶೇಷವಾಗಿ ವೈಚಾರಿಕ ಭಿನ್ನತೆ ಇರ್ಬೋದು, ಆದರೆ ಇಬ್ಬರು ಕೂಡ ಗುರಿ ಒಂದೇ ಆಗಿತ್ತು, ಅದು ಸ್ವಾತಂತ್ರ್ಯ ಆಗತಕ್ಕಂಥದ್ದು. ಈ ಅಪರೂಪದ ಭಾವಚಿತ್ರ ಮಹಾತ್ಮ ಗಾಂಧೀಜಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸರು ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ 1938ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಮೊಹಮ್ಮದ್ ಅಲಿ ಜಿನ್ನಾ ಬಾಂಬೆ ಸೆಪ್ಟೆಂಬರ್ 1944ನೇ ಇಸ್ವಿಯಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಇಲ್ಲಿ ಪತ್ನಿ ಕಸ್ತೂರ್ಬಾ ಗಾಂಧೀಜಿಯವರ ಸಂಜೆಯ ನಡಿಗೆಯ ನಂತರ ಅವರ ಪಾದಗಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತಿರುವ ಬಾರ್ಡೋಲಿ ಸತ್ಯಾಗ್ರಹದ ಸನ್ನಿವೇಶದ 1939ರ ಒಂದು ಭಾವಚಿತ್ರ. ಜೊತೆಗೆ ಲಾಲ್ ಬಾಲ್ ಪಾಲ್ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿರ್ತಕ್ಕಂಥ ತ್ರಿಮೂರ್ತಿಗಳು, ಆ 3 ಜನರ ಒಂದು ಭಾವಚಿತ್ರಗಳು ಇಲ್ಲಿ ಕಾಣ್ಬೋದು. ಜೊತೆಗೆ ಇಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು 1944ರ ಗಾಂಧಿ ಮತ್ತು ಜಿನ್ನಾ ಮಾತುಕತೆಯ ಮೊದಲು ಗಾಂಧೀಜಿಯವರೊಂದಿಗೆ ಮಾತನಾಡುತ್ತಿರುವ ಒಂದು ಪೂರ್ವ ಸಿದ್ಧತಾ ಸಭೆ ಅಂತೇಳಿ ನೆನಪಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್, ಮಹಾತ್ಮ ಗಾಂಧೀಜಿ, ಮಹಾದೇವ್ ದೇಸಾಯಿ ಇತರರು ಪೇಶಾವರದಲ್ಲಿ, ಪಾಕಿಸ್ತಾನದ ಪೇಶಾವರದಲ್ಲಿ 1938ರಲ್ಲಿ ಸಂಧಿಸಿರ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ. ಜೊತೆಗೆ ಇಲ್ಲಿ ಅಬ್ದುಲ್ ಗಫಾರ್ ಖಾನ್ ಅವರೊಂದಿಗೆ ಸಾರ್ವಜನಿಕ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು 1946ರಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ನಿವೇಶ. ಇಲ್ಲಿ ನೌಕಾಲಿಯ ಕೋಮು ಗಲಭೆಯ ಪರಿಣಾಮ ಮಾನವ ದೇಹಾವಶೇಷಗಳನ್ನು ನೋಡುತ್ತಿರುವ ಮಹಾತ್ಮ ಗಾಂಧೀಜಿ ಬಂಗಾಳದಲ್ಲಿ 1947ರ ಸನ್ನಿವೇಶದ ಒಂದು ಭಾವಚಿತ್ರ. ದೇಶಬಂಧು ಚಿತ್ತರಂಜನ್ ದಾಸ್ ಅವರ ಕೋರಿಕೆಯ ಮೇರೆಗೆ ಮಹಾತ್ಮ ಗಾಂಧೀಜಿಯವರು ಡಾರ್ಜಿಲಿಂಗ್ಗೆ ಭೇಟಿಯನ್ನು ನೀಡಿರ್ತಕ್ಕಂಥ 1925ರ ಜೂನ್ ತಿಂಗಳಿನ ಒಂದು ಭಾವಚಿತ್ರ. ಜೊತೆಗೆ ಮಹಾರಾಷ್ಟ್ರದ ವಾರ್ಧಾ ಸೇವಾ ಗ್ರಾಮ ಆಶ್ರಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಒಂದು ಭಾವಚಿತ್ರ.
ಇಲ್ಲಿ ಬ್ರಿಟಿಷ್ ಸಂಸದೀಯ ನಿಯೋಗ 1946ರಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ ಸನ್ನಿವೇಶದಲ್ಲಿ ಮದ್ರಾಸ್ನಲ್ಲಿ ಗಾಂಧೀಜಿಯವರನ್ನು ಭೇಟಿ ಮಾಡಿದ ಕ್ಷಣ. ಬನ್ನಿ ಹಾಗೆ ಮುಂದೆ. ಮಹಾತ್ಮ ಗಾಂಧೀಜಿ ಬೆಳಗಾವಿ ಕಾಂಗ್ರೆಸ್ ಮೇಳದಲ್ಲಿ ಮಾತನಾಡುತ್ತಿರುವುದು 1924ರ ಈ ಕಾಂಗ್ರೆಸ್ ಅಧಿವೇಶನದ ವಿಶೇಷ ಒಂದು ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂಥ ಅಥವಾ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಒಂದು ಸನ್ನಿವೇಶ. ಜೊತೆಗೆ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ರನ್ನು ಭೇಟಿ ಮಾಡಲಿಕ್ಕೆ ಗಾಂಧೀಜಿ ಹೋದಂಥ ಒಂದು ಸನ್ನಿವೇಶ. ಡೌನಿಂಗ್ ಸ್ಟ್ರೀಟ್ ಅಂತಕ್ಕಂಥ ಸ್ಥಳಕ್ಕೆ 1931 10ನೇ ತಾರೀಕು ಈ ಒಂದು ಸನ್ನಿವೇಶದ ಒಂದು ಭಾವಚಿತ್ರ. ಹೀಗೆ ಸಾಕಷ್ಟು ಭಾವಚಿತ್ರಗಳು ಈ ಸ್ಮಾರಕದ ಒಳಗಡೆ ಇದ್ದಾವೆ. ಗಾಂಧೀಜಿ, CF ಆ್ಯಂಡ್ರ್ಯೂಸ್, ಪ್ಯಾರೆಲಾಲ್ ರಯರ್ ಇತರರು ವಾರ್ಧಾ ಆಶ್ರಮದಲ್ಲಿ ಸಲ್ಲಿಸಿರ್ತಕ್ಕಂಥ ಸ್ಥಳ 1939ರಲ್ಲಿ. ಜೊತೆಗೆ ಆಗಾ ಖಾನ್ ಅರಮನೆಯಲ್ಲಿ ಕಸ್ತೂರ್ಬಾ ಗಾಂಧೀಜಿಯವರ ಕೊನೆಯ ಕ್ಷಣಗಳು ಪುಣೆಯಲ್ಲಿ 1944ರ ಸನ್ನಿವೇಶ, ಅಂದರೆ ಅವರ ಪತ್ನಿಯನ್ನು ಕಳ್ಕೊಂಡಂಥ ಒಂದು ದುಃಖಕರ ಸನ್ನಿವೇಶದ ಒಂದು ಭಾವಚಿತ್ರವನ್ನು ನಾವು ಕಾಣಬಹುದಾಗ್ತದೆ. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದರು 1939 ಇಲ್ಲಿ ವೈಸ್ರಾಯ್ ಲಾರ್ಡ್ ಲಿನ್ ಲಿತ್ಗೋ ಅವರನ್ನು ಭೇಟಿಯಾಗಲಿಕ್ಕೆ ಹೋಗುತ್ತಿರುವ ಕ್ಷಣ 1939ರಲ್ಲಿ ಲಾರ್ಡ್ ಲಿನ್ ಲಿತ್ಗೋ ಅಂತಕ್ಕಂಥ ವೈಸ್ರಾಯರನ್ನು ಭೇಟಿಯಾಗ್ತಕ್ಕಂಥ ಸನ್ನಿವೇಶ. ಮಹಾತ್ಮ ಗಾಂಧೀಜಿಯವರು ಪ್ಯಾರಿಸ್ನಿಂದ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾಗ ಫ್ರಾನ್ಸ್ನ ಮಾಂಟ್ರೆಕ್ಸ್ನಲ್ಲಿ ಡಿಸೆಂಬರ್ 1939ರಲ್ಲಿ ತೆಗೆದಂಥ ಒಂದು ಭಾವಚಿತ್ರ. ದೆಹಲಿಯ 21 ದಿನಗಳ ಉಪವಾಸದ ಸಂದರ್ಭದಲ್ಲಿ 6 ವರ್ಷದ ತಮ್ಮ ಮಗಳು ಇಂದಿರಾ ಗಾಂಧಿಯೊಂದಿಗೆ ಮಹಾತ್ಮ ಗಾಂಧೀಜಿ 1924ರಲ್ಲಿ ದೆಹಲಿಯ 21 ದಿನಗಳ ಉಪವಾಸದ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರೊಂದಿಗೆ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಅಬ್ಬಾಸ್ ತ್ಯಾಬ್ಜಿ ಅವರೊಂದಿಗೆ ಮಹಾತ್ಮ ಗಾಂಧೀಜಿ ದಂಡಿ ಉಪ್ಪಿನ ಸತ್ಯಾಗ್ರಹದ ಸನ್ನಿವೇಶದ ಏಪ್ರಿಲ್ 1939ರ ಒಂದು ಸನ್ನಿವೇಶದ ಚಿತ್ರ. ಮಕ್ಕಳೊಂದಿಗೆ ಮಹಾತ್ಮ ಗಾಂಧೀಜಿಯವರು ಕಸ್ತೂರ್ಬಾ ಜೊತೆಗೆ 1918ರ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿ ಮೀರಾಬೆನ್ ಅವರನ್ನು ಸಮಾಜವಾದಿ ಪಕ್ಷದ ನಿಯೋಗ ಸ್ವಾಗತಿಸುತ್ತಿರುವುದು ವಾಲ್ಲೋರ್ ಬೇ ಡಿಸೆಂಬರ್ 1931. ಹೀಗೆ ಇನ್ನಷ್ಟು ಭಾವಚಿತ್ರಗಳನ್ನು ನಾವು ನೋಡ್ತಾ ಹೋದಾಗ ಗೋಪಾಲಕೃಷ್ಣ ಗೋಖಲೆ ಅವರು ಡರ್ಬನ್ನಲ್ಲಿ 1912ರಲ್ಲಿ ಅವರು ಭೇಟಿಯಾದಂಥ ಸನ್ನಿವೇಶದಲ್ಲಿ ಈ ಗೋಪಾಲಕೃಷ್ಣ ಗೋಖಲೆ, ಕಲ್ಯಾಣ್ ಬಾಗ್, ಗಾಂಧೀಜಿ, ರಸ್ತುಂಜಿ ಅಂತಕ್ಕಂಥ ಮಹಾನ್ ನಾಯಕರ ಜೊತೆಗೆ ಇರತಕ್ಕಂಥ ಒಂದು ಭಾವಚಿತ್ರ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡುತ್ತಿರುವ ಮಹಾತ್ಮ ಗಾಂಧೀಜಿಯವರ ಒಂದು ಭಾವಚಿತ್ರ. ಪುಣೆಯಲ್ಲಿರ್ತಕ್ಕಂಥ ಆಗಾ ಖಾನ್ ಅರಮನೆಯ ವಿಹಂಗಮ ನೋಟ. ಮಹಾತ್ಮ ಗಾಂಧೀಜಿಯವರು ಬಿರ್ಲಾ ಹೌಸ್ನಲ್ಲಿ ತಮ್ಮ ಅಂತಿಮ ಪ್ರಾರ್ಥನಾ ಸಭೆಯಲ್ಲಿ ನವದೆಹಲಿ 1948ರ ಜನವರಿ ತಿಂಗಳಿನಲ್ಲಿ ಒಂದು ಕೊನೆಯ ಸನ್ನಿವೇಶದ ಒಂದು ಭಾವಚಿತ್ರ ಅಂತೇಳಿ ನಾವು ಅಂದ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ 1944ರ ಸೆಪ್ಟೆಂಬರ್ ತಿಂಗಳಲ್ಲಿ ಬಾಂಬೆಯ ಬಿರ್ಲಾ ಹೌಸ್ನಲ್ಲಿ ನಡೆದ ಪ್ರಾರ್ಥನಾ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ. 1931ರ ದುಂಡು ಮೇಜಿನ ಸಮ್ಮೇಳನದಲ್ಲಿ ಲಾರ್ಡ್ ಸ್ಯಾಂಕಿ, ಮಹಾತ್ಮ ಗಾಂಧೀಜಿಯವರು ಪಂಡಿತ್ ಮಾಳವೀಯ ಅವರ ಜೊತೆಗೆ ಭಾಗವಹಿಸಿರ್ತಕ್ಕಂಥ ಒಂದು ಕ್ಷಣವನ್ನು ನಾವಿಲ್ಲಿ ಕಾಣ್ಬೋದು. ಮುಂದೆ ಇವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಪುಂಡಲಿಕ್ ಜಿ ಪಾತಗಳಿ ಅಂತಕ್ಕಂಥವರು. ಜನನ 1895ರ ಸನ್ನಿವೇಶ. ಇವರ ಮರಣ 1985ರಲ್ಲಿ ಇತ್ತೀಚೆಗೆ ಮರಣಿಸಿರ್ತಕ್ಕಂಥವ್ರು. ಗಾಂಧಿವಾದಿ ಅಂತೇಳಿ ನೋಡ್ತಾ ಹೋಗೋದು. ಹೀಗೆ ಸಾಕಷ್ಟು ಗಾಂಧಿವಾದಿಗಳ ಒಂದು ಭಾವಚಿತ್ರಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಮಹಮ್ಮದ್ ಅಲಿ ಅವರು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಗಾಂಧೀಜಿಯವರಿಗೆ ಹಸ್ತಾಂತರಿಸುವ ಒಂದು ಸನ್ನಿವೇಶ, ವಿಶೇಷ ಅಪರೂಪದ ಒಂದು ಭಾವಚಿತ್ರ ಡಿಸೆಂಬರ್ 1924ರಲ್ಲಿ. ಮಹಾತ್ಮ ಗಾಂಧೀಜಿಯವರು 1931ರಲ್ಲಿ ಲಂಡನ್ಗೆ ಹೋಗುವ ಮಾರ್ಗದಲ್ಲಿ ಮಾರ್ಸಿಲಿಯಲ್ಲಿ ತಮ್ಮ ಹಡಗಿನಿಂದ ನಿರ್ಗಮಿಸುತ್ತಿರುವ 1931ರ ಭಾವಚಿತ್ರ. ಜೊತೆಗೆ ಅಮೆರಿಕನ್ ಶಿಲ್ಪಿ ಜೋ ಡೇವಿಡ್ಸನ್ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ತಯಾರಿಸುತ್ತಿರುವುದು ಲಂಡನ್ನಲ್ಲಿ 1931ರ ಕಾಲಘಟ್ಟದ ಒಂದು ಭಾವಚಿತ್ರ. ಇದು ಪ್ರತಿಮೆಯನ್ನು ತಯಾರಿಸ್ತಕ್ಕಂಥ ಸನ್ನಿವೇಶ. ಇಲ್ಲಿ ಗಾಂಧೀಜಿಯ ಹರಿಜನ ಕರಿಯಪ್ಪನೊಂದಿಗೆ ಕುಮರಿ ಆಶ್ರಮದಲ್ಲಿ, ಇದು ವಿಶೇಷವಾಗಿ ಒಂದು ಆಶ್ರಮ ಈ ಹುದಲಿ ಗ್ರಾಮದಲ್ಲಿ, ಈ ಗ್ರಾಮದ ಹಿಂದುಗಡೆ ಭಾಗದಲ್ಲಿ ಕುಮರಿ ಅಂತಕ್ಕಂಥ ಒಂದು ಆಶ್ರಮ ನಿರ್ಮಾಣ ಮಾಡಿದ್ದಾರೆ. ಆ ಆಶ್ರಮದಲ್ಲಿ ಕೆಲವಷ್ಟು 4-5 ದಿನಗಳ ಕಾಲ, ಮೋಸ್ಟ್ಲಿ 7 ದಿನಗಳ ಕಾಲ ಆ ಒಂದು ಆಶ್ರಮದಲ್ಲಿ ವಾಸ ಮಾಡಿ ಇಲ್ಲಿ ತಮ್ಮದೇ ಆದಂಥ ಗಾಂಧಿಯ ತತ್ವ ಸಿದ್ಧಾಂತಗಳನ್ನು ಹರಡಿ ಖಾದಿ ಉತ್ಪನ್ನಗಳನ್ನು, ಗೃಹ ಉತ್ಪನ್ನ ವಸ್ತುಗಳನ್ನು ರಚನೆ ಮಾಡಲಿಕ್ಕೆ ಅವರು ಅವತ್ತು ಮುಂದಡಿಯನ್ನು ಇಟ್ಟರು. ಅದು ಇವತ್ತಿಗೂ ಕೂಡ ಸಾಗಿ ಬರ್ತಾ ಇದೆ. ಇವತ್ತಿಗೂ ಕೂಡ ಆ ಖಾದಿ ಉತ್ಪನ್ನದ ವಸ್ತುಗಳು ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ, ದೇಶಾದ್ಯಂತ ಇಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ ರಫ್ತಾಗ್ತಾ ಇರೋದನ್ನು ವಿಶೇಷವಾಗಿ ನಾವು ಕಂಡುಕೊಳ್ಳಬೇಕಾಗ್ತದೆ. ಆ ಒಂದು ಆಶ್ರಮವನ್ನು ಈ ಗ್ರಾಮದಲ್ಲಿ ನಾವು ಇಲ್ಲಿ ಕೂಡ ಕಾಣ್ಬೋದು. ನೆಕ್ಸ್ಟ್ 1937ನೇ ಇಸ್ವಿಯಲ್ಲಿ ಹುದಲಿಯಲ್ಲಿ ಶ್ರಮದಾನ ಮಾಡುತ್ತಿರುವ ಮಹಾತ್ಮ ಗಾಂಧೀಜಿಯವರು. ಇಲ್ಲಿ ಸೇವೆಯ ಮೂಲಕ ಶಿಕ್ಷಣ, ಈ ಮೂಲಕ ಗ್ರಾಮೀಣ ಬದುಕಿನ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಅಪರೂಪದ ಚಿತ್ರ. ಮಳೆಯಲ್ಲಿ ನಡೆಯುತ್ತಿರುವ ಗಾಂಧೀಜಿ ಹುದಲಿಯಲ್ಲಿ ಕುಮರಿ ಆಶ್ರಮಕ್ಕೆ 1937ರ ಕಾಲಘಟ್ಟದಲ್ಲಿ ನಡೆದು ಸಾಗಿ ಹೋದದ್ದು. ಈ ಬೆಟ್ಟ ಬರ್ತದೆ, ಬೆಟ್ಟದ ಪಕ್ಕದಲ್ಲಿ ಅವರು ಛತ್ರಿಯನ್ನು ಹಿಡ್ಕೊಂಡು ಸಾಗಿ ಹೋಗ್ತಕ್ಕಂಥದ್ದು. ಮೊಳಕಾಲೂರಿನ ನೀರಿನಲ್ಲಿ ಅಂತ ಅಥವಾ ಕೆಸರಲ್ಲಿ ಅಂತ ನೋಡ್ತಾ ಹೋಗ್ತಾರೆ. ನೆಕ್ಸ್ಟ್ ಗಾಂಧೀಜಿ ದಂಡೆಯಲ್ಲಿ ಉಪ್ಪನ್ನು ಎತ್ತಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದರು.
ಏಪ್ರಿಲ್ 6, 1930 ಒಂದು ಭಾವಚಿತ್ರ. ಜೊತೆಗೆ ಗುಜರಾತ್ನ ವನಿತಾ ವಿಶ್ರಾಮದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಮಹಾತ್ಮ ಗಾಂಧೀಜಿಯವರ ಜೊತೆಗೂಡಿರತಕ್ಕಂಥ ಅಪರೂಪದ ಒಂದು ಚಿತ್ರ 1920 ಏಪ್ರಿಲ್ ತಿಂಗಳಿನಲ್ಲಿ. ಮಹಾತ್ಮ ಗಾಂಧೀಜಿಯವರು ಬಲಿಲ್ಲಾ ಡಮ್ಮರ್ಸ್ನೊಂದಿಗೆ ರೋಮ್ನಲ್ಲಿ 1931ರಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಸನ್ನಿವೇಶ. ಅಬ್ದುಲ್ ಗಫಾರ್ ಖಾನ್, ಗಡಿನಾಡ ಗಾಂಧಿ ಅಂತೇಳಿ ಕರೆಯಲ್ಪಡ್ತಕ್ಕಂಥ ಅಬ್ದುಲ್ ಗಫಾರ್ ಖಾನರು ಮಹಾತ್ಮ ಗಾಂಧೀಜಿಯವರು ಪೇಶಾವರದಲ್ಲಿ ಸಂಧಿಸಿರ್ತಕ್ಕಂಥ ಒಂದು ಸ್ಥಳ 1938. ಜೊತೆಗೆ ಇಲ್ಲಿ ಮುಂದೆ ಸಾಗಿದಾಗ ವಿಶೇಷವಾಗಿ 1946ರ ಬಾಂಬೆಯ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ನೆಹರು ಮತ್ತು ವಿಜಯಲಕ್ಷ್ಮಿ ಪಂಡಿತ್ ಅವರೊಂದಿಗೆ ಗಾಂಧೀಜಿ ಭಾಗವಹಿಸಿರ್ತಕ್ಕಂಥ ಒಂದು ಕ್ಷಣ. ವೆರುಲಂ ಮಗುವಿನೊಂದಿಗೆ ಮಹಾತ್ಮ ಗಾಂಧೀಜಿ ಮತ್ತು ಅವರ ಧರ್ಮಪತ್ನಿ ಕಸ್ತೂರ್ಬಾ 1913ರ ಒಂದು ಭಾವಚಿತ್ರವನ್ನು ನೋಡಬಹುದು. ಡಿಸೆಂಬರ್ 1924ರ ಬೆಳಗಾವಿ ಕಾಂಗ್ರೆಸ್ ಸಮ್ಮೇಳನ ಉದ್ಘಾಟನಾ ಸಮಾರಂಭದಲ್ಲಿ ಗಾಂಧಿ ಮಾತನಾಡ್ತಕ್ಕಂಥ ಒಂದು ಸನ್ನಿವೇಶ. ಜೊತೆಗೆ ಸಿಮ್ಲಾದಲ್ಲಿ ಹಿಮಾಲಯ ಪರ್ವತದ ಒಂದು ಸಿಮ್ಲಾದಲ್ಲಿ ಮಹಾತ್ಮ ಗಾಂಧೀಜಿ 2ನೇ ವಿಶ್ವ ಯುದ್ಧದ ಕುರಿತು ಚರ್ಚಿಸಲು ಲಾರ್ಡ್ ಲಿನ್ಲಿತ್ಗೋ ಅವರನ್ನು ಭೇಟಿ ಮಾಡಲು ತೆರಳುತ್ತಿರುವುದು 1940ರ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿ ಅವರ ಧರ್ಮಪತ್ನಿ ಕಸ್ತೂರ್ಬಾ ಸೇವಾಗ್ರಾಮದಲ್ಲಿ ಆಶ್ರಮದಲ್ಲಿ 1942ರಲ್ಲಿ ಒಂದು ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಇದೊಂದು ವಿಶೇಷ ಅಪರೂಪದ ಭಾವಚಿತ್ರ. ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷ್ ಇಂಡಿಯಾದ ಔದ್ನಲ್ಲಿದ್ದ ಕಲಕಂಕರ್ ರಾಜಪ್ರಭುತ್ವದ ಆಡಳಿತಗಾರ ರಾಜ ಅವಧೇಶ್ ಸಿಂಗ್ ಅವರೊಂದಿಗೆ 1921ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಈ ಚರಕವನ್ನು ಹಿಡಿದಂಥ ಗಾಂಧೀಜಿಯ ಒಂದು ವಿಶೇಷ ಭಾವಚಿತ್ರವನ್ನು ಇಲ್ಲಿ ಅಳವಡಿಸಲಾಗಿದೆ. ಈ ಗ್ರಾಮದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ವಿಶೇಷವಾಗಿ ಕರ್ನಾಟಕದ ಶಿವ ಅಂತೇಳಿ ಅಂದರೆ ಲಾಲ್ ಬಾಲ್ ಪಾಲ್ ಅವರೊಂದಿಗೆ ಗುರುತಿಸಿಕೊಂಡಂಥ ಒಬ್ಬ ಮಹಾನ್ ಹೋರಾಟಗಾರ, ಜೊತೆಗೆ ಗಾಂಧಿವಾದಿ ಗಂಗಾಧರರಾವ್ ದೇಶಪಾಂಡೆ ಅವರ ಜೊತೆಗೆ ಇಲ್ಲಿ ಭೀಮರಾವ್ ಪೋತಾರ್ ಅವರನ್ನು ತೆಗೆಸಿಕೊಂಡಂಥ ಒಂದು ಭಾವಚಿತ್ರ. ಇವರು ರಾಧಾಬಾಯಿ ಗಂಗಾಧರರಾವ್ ದೇಶಪಾಂಡೆ ಅವರ ತಾಯಿ, ಅಂದರೆ ಗಂಗಾಧರರಾವ್ ದೇಶಪಾಂಡೆ ಅವರ ತಾಯಿಯ ಭಾವಚಿತ್ರ. ರಾಷ್ಟ್ರೀಯ ನಾಯಕರೊಂದಿಗೆ ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಇಲ್ಲಿ ಕಾಣ್ಬೋದು. ಮುಂದೆ ಗಂಗಾಧರರಾವ್ ದೇಶಪಾಂಡೆ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡತಕ್ಕಂಥ ಒಂದು ಕ್ಷಣ. ಗಾಂಧೀಜಿ ಅಧ್ಯಯನ ಮಾಡಿದ ರಾಜ್ಕೋಟ್ನಲ್ಲಿರ್ತಕ್ಕಂಥ ಆಲ್ಫ್ರೆಡ್ ಹೈಸ್ಕೂಲ್, ಕತಿಯಾವಾರ್ ಹೈಸ್ಕೂಲ್ ಈಗ ಮಹಾತ್ಮ ಗಾಂಧೀಜಿ ವಸ್ತು ಸಂಗ್ರಹಾಲಯವಾಗಿ ಇದು ರೂಪಾಂತರಗೊಂಡದ. ಗಂಗಾಧರರಾವ್ ದೇಶಪಾಂಡೆ ಮತ್ತು ಅವರ ಕುಟುಂಬ ವರ್ಗವನ್ನು ಇಲ್ಲಿ ಕಾಣ್ಬೋದು. ನಾವು ಈ ಒಂದು ಸ್ಮಾರಕವನ್ನು ಬಿಟ್ಟು ಹೊರಗಡೆ ಹೋದಾಗ ಗಂಗಾಧರರಾವ್ ದೇಶಪಾಂಡೆ ಅವರ ಮನೆಯೂ ಕೂಡ ಈ ಗ್ರಾಮದಲ್ಲಿ ಇರುವಂಥದ್ದು. ಇದು ಗಂಗಾಧರರಾವ್ ದೇಶಪಾಂಡೆ ಅವರ ಕರ್ನಾಟಕದ ಖಾದಿ ಚಳವಳಿಯ ಪ್ರವರ್ತಕರಾಗಿರ್ತಕ್ಕಂಥ ಒಂದು ಸನ್ನಿವೇಶದ ಒಂದು ಭಾವಚಿತ್ರ. ಗಂಗಾಧರರಾವ್ ದೇಶಪಾಂಡೆ ಅವರ ಅಪರೂಪದ ಭಾವಚಿತ್ರಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಹೀಗೆ ಈ ಭಾವಚಿತ್ರಗಳ ಒಂದು ಸಂಖ್ಯೆ ಇಲ್ಲಿ ಜಾಸ್ತಿ ಇರತಕ್ಕಂಥದ್ದು. ಬೆಳಗಾವಿಯಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಗಂಗಾಧರರಾವ್ ದೇಶಪಾಂಡೆ ಅವರು ಭಾಗವಹಿಸಿರ್ತಕ್ಕಂಥ ಕ್ಷಣವನ್ನು ನೋಡ್ಬೋದು. ಕರ್ನಾಟಕದ ಖಾದಿಯ ಭಗೀರಥ ಗಂಗಾಧರರಾವ್ ದೇಶಪಾಂಡೆ 1871ರಿಂದ 1960ರ ಕಾಲಘಟ್ಟದಲ್ಲಿ ಬಾಲ್ಯವಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಅಂತೇಳಿ ತಿಳ್ಕೊಳ್ಬೋದು. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ ಪತ್ರಕರ್ತರೊಂದಿಗೆ ರೋಮ್ನಲ್ಲಿ ಡಿಸೆಂಬರ್ 1931ರಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ಷಣ. ಮಹಾತ್ಮ ಗಾಂಧೀಜಿಯವರು ಅಬ್ದುಲ್ ಗಫಾರ್ ಖಾನ್ ಅಂದರೆ ಗಡಿನಾಡಿ ಗಾಂಧಿ ಅವರೊಂದಿಗೆ ಸೇತುವೆಯನ್ನು ದಾಟುತ್ತಿರುವ ಒಂದು ಸನ್ನಿವೇಶ 1947 ಬಿಹಾರ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಭಾಗವಹಿಸಿದ್ದಾರೆ. ನೆಕ್ಸ್ಟ್ ವಾರ್ಧಾದಲ್ಲಿ ಸೇವಾಗ್ರಾಮ ಆಶ್ರಮದಲ್ಲಿ ಅವರು ಗುಡಿಸಲಿನಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರೊಂದಿಗೆ ಮಹಾತ್ಮ ಗಾಂಧೀಜಿಯವರನ್ನು ಕಾಣಬಹುದು. ಇಲ್ಲಿ 1945ರ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿಯವರು ಸ್ವಿಟ್ಜರ್ಲೆಂಡ್ನಲ್ಲಿ ರೋಲ್ಯಾಂಡ್ ಅವರನ್ನು ಭೇಟಿ ಮಾಡುತ್ತಿರುವ ಒಂದು ಅಪರೂಪದ ಚಿತ್ರ 1931. ಕ್ಯಾನಿಂಗ್ ಟೌನ್ನಲ್ಲಿರ್ತಕ್ಕಂಥ ಡಾಕ್ಟರ್ ಕಟಿಯಾಲ್ ಅವರ ನಿವಾಸದಲ್ಲಿ ಚಾರ್ಲಿ ಚಾಪ್ಲಿನ್ ಅವರೊಂದಿಗೆ ಮಹಾತ್ಮ ಗಾಂಧೀಜಿ ಅಂದರೆ 1931ರ ಸೆಪ್ಟೆಂಬರ್ ತಿಂಗಳಿನ ಒಂದು ಭಾವಚಿತ್ರವನ್ನು ಇಲ್ಲಿ ಕಾಣಬಹುದು. ಗಂಗಾಧರರಾವ್ ದೇಶಪಾಂಡೆ ಮತ್ತು ರಂಗನಾಥ್ ದಿವಾಕರ್ ಈ ಅಪರೂಪದ ಭಾವಚಿತ್ರ ಇಲ್ಲಿ ಕಾಣಿಸಿರ್ತಾರೆ. ಬಿಟ್ಟರೆ ಇಲ್ಲಿ ರಾಮಚಂದ್ರ ಯಾಳಿಗೆ ಅಂತಕ್ಕಂಥವ್ರು ಬರ್ತಾರೆ. ರಾಮಚಂದ್ರ ಒಡವಿ ಅವರ ಒಂದು ಭಾವಚಿತ್ರ. ಇವರು ಕೂಡ ಗಾಂಧಿವಾದಿಗಳು. ಈ ಗಾಂಧಿಯ ಜೊತೆಗೆ ಇಟ್ಕೊಂಡು ಹೋರಾಟವನ್ನು ಮಾಡಿರ್ತಕ್ಕಂಥ ಒಬ್ಬ ನಮ್ಮ ಬೆಳಗಾವಿ ಜಿಲ್ಲೆಯ ಒಬ್ಬ ಶ್ರೇಷ್ಠ ಹೋರಾಟಗಾರ ಅಂತ ತಿಳ್ಕೊಳ್ಬೇಕಾಗ್ತದೆ. ಜೊತೆಗೆ ಕಾರಿನಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಗಂಗಾಧರರಾವ್ ದೇಶಪಾಂಡೆ ಅವರ ಒಂದು ಭಾವಚಿತ್ರವನ್ನು ತಿಳಿಸ್ತಾ ಇದ್ದ ಅತ್ಯಂತ ಹಳೆಯ ಮಾದರಿಯ ಒಂದು ಕಾರನ್ನು ಇಲ್ಲಿ ನಾವು ಕಾಣಬಹುದು. ಮಹಾತ್ಮ ಗಾಂಧೀಜಿ ಮತ್ತು ಇತಿಹಾಸಕಾರ ಎಡ್ಮಂಡ್ ಪ್ರಾವೆಟ್ ವಾರ್ಲೋರ್ಬೇನಲ್ಲಿ ವಿಶೇಷವಾಗಿ ಸ್ವಿಟ್ಜರ್ಲೆಂಡ್ ದೇಶದ ಒಬ್ಬ ಇತಿಹಾಸಕಾರ 1931ರಲ್ಲಿ ಗಾಂಧೀಜಿ ಅವರೊಂದಿಗೆ ಮಾತುಕತೆ ನಡೆಸತಕ್ಕಂಥ ಒಂದು ಸನ್ನಿವೇಶ. ಇಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಕಸ್ತೂರ್ಬಾ ಅವರು ಭಾರತಕ್ಕೆ ಹಿಂದಿರುಗುವ ಮೊದಲು ಡರ್ಬನ್ನಲ್ಲಿ ಕೊನೆಯ ಬಾರಿಗೆ ಸ್ನೇಹಿತರೊಂದಿಗೆ ಭೇಟಿಯಾದದ್ದು 1913 ಜುಲೈ ತಿಂಗಳಿನಲ್ಲಿ. ಆ ಒಂದು ಸನ್ನಿವೇಶದ ಚಿತ್ರ ಇದು. ಮಹಾತ್ಮ ಗಾಂಧೀಜಿ ತಮ್ಮ ಮಗ ದೇವದಾಸ್ ಅವರೊಂದಿಗೆ ಜುಹು ಬೀಚ್ನಲ್ಲಿ ಮೇ 1944ರಲ್ಲಿ ಮುಂಬೈನಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿಯವರು ಜವಾಹರ್ಲಾಲ್ ನೆಹರು ಅವರೊಂದಿಗೆ ಚರ್ಚಿಸುತ್ತಿರುವ ವಾರ್ಧಾದ ಒಂದು ಸನ್ನಿವೇಶದ ಒಂದು ಚಿತ್ರ ಸೆಪ್ಟೆಂಬರ್ 1942. ಇದು ಮಹಾತ್ಮ ಗಾಂಧೀಜಿಯವರು 1931ರಲ್ಲಿ ತಮ್ಮ ಶಿಷ್ಯೆಯಾದ ಮೆಡೆಲಿನ್ ಸ್ಲೇಡ್ ಮತ್ತು ಅವರ 2 ಮೇಕೆಗಳೊಂದಿಗೆ
ಲಂಡನ್ಗೆ ಆಗಮಿಸಿದಂಥ ಒಂದು ಕ್ಷಣ. ಇಲ್ಲಿ ವಿಶೇಷವಾಗಿ ಪ್ರಾಣಿ ಪ್ರಿಯರಾಗಿದ್ದರು, ಮಹಾನ್ ಮಾನವತಾವಾದಿ ಗಾಂಧಿ ಅಂತ ಹೇಳಿ ಅಂದ್ಕೊಳ್ಬೇಕಾಗ್ತದೆ. ಈ ಪ್ರಾಣಿಗಳಿಗೋಸ್ಕರ ವಿಶೇಷವಾಗಿ ಅವರ ಮನ ಕರಗ್ತಾ ಇತ್ತು. ಹೀಗಾಗಿ ಪ್ರಾಣಿಗಳ ಜೊತೆಗೂ ಕೂಡ ಅವರ ಫೋಟೋವನ್ನು ನಾವು ನೋಡಬಹುದು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಿನಾಯಕ್ ನರಹರಿ, ವಿನೋಬಾ ಭಾವೆ 1947ರ ಸನ್ನಿವೇಶದ ಒಂದು ಚಿತ್ರಣ ಇದು. ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಮಣಿಲಾಲ್ ಕೊಠಾರಿ 1930ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್, ಅಂದರೆ ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಕರೆಯಲ್ಪಡ್ತಕ್ಕಂಥ ನೇತಾಜಿ ಅಂತೇಳಿ ಕರೆಯಲ್ಪಡ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ರು ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜೊತೆಗೆ ತೆಗೆದುಕೊಂಡಂಥ ಒಂದು ಭಾವಚಿತ್ರ ಇದು. ಮಹಾತ್ಮ ಗಾಂಧೀಜಿಯವರು ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ರ ಜೊತೆಗೆ 1947ರಲ್ಲಿ ದೆಹಲಿಯಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿ SS ರಜಪೂತಾನ ಬ್ರಿಟಿಷ್ ಪ್ರಯಾಣಿಕ ಹಡಗಿನ ಡೆಕ್ಕನ್ ಮೇಲೆ ಇಂಗ್ಲೆಂಡ್ಗೆ ತೆರಳುವ ಮೊದಲು ಬಾಂಬೆಯಲ್ಲಿ ಆಗಸ್ಟ್ 1931ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನಸಮುದಾಯವನ್ನು ಕೂಡಿಸ್ತಕ್ಕಂಥ ಒಂದು ಸನ್ನಿವೇಶದ ಭಾವಚಿತ್ರ ಇದು. ಮಹಾತ್ಮ ಗಾಂಧೀಜಿಯವರು ಸರೋಜಿನಿ ನಾಯ್ಡು ಅವರೊಂದಿಗೆ ಫ್ರಾನ್ಸ್ನ ಬೊಲೋಗ್ನೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 1931ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ ಇದು. ದೇಸಾಯಿ ಮತ್ತು ಮಹಾತ್ಮ ಗಾಂಧೀಜಿ ಸೂರತ್ನಲ್ಲಿ ಜನವರಿ 1939ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿ ಹರಿಜನ ನಾಯಕ ಕಕ್ಕರ್ ಬಾಷಾ ಅವರೊಂದಿಗೆ ಮದ್ರಾಸ್ನಲ್ಲಿ 1946 ಜನವರಿ ತಿಂಗಳಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಅದೇ ರೀತಿಯಾಗಿ ಮಹಾದೇವ್ ದೇಸಾಯಿ ಗಾಂಧೀಜಿಯವರ ಮುಂದೆ ವೈಸ್ರಾಯ್ ಅವರ ಪತ್ರವನ್ನು ಓದುತ್ತಿರುವ ಏಪ್ರಿಲ್ 1939ರ ಅಪರೂಪದ ಭಾವಚಿತ್ರ ಇದೆ. ಇಂಗ್ಲೆಂಡ್ನ ಕಿಂಗ್ಸಿ ಹಾಲ್ ಉದ್ಯಾನವನದಲ್ಲಿ ಗಾಂಧೀಜಿಯವರು ಮರ ನೆಡುತ್ತಿರುವ ಒಂದು ಸನ್ನಿವೇಶ, ಅಂದರೆ ಪರಿಸರ ಪ್ರೇಮಿಯಾಗಿ ಪರಿಸರದ ಕಾಳಜಿಯನ್ನು ಜನಸಮುದಾಯಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ಸನ್ನಿವೇಶದ ಚಿತ್ರ 1931ರ ಡಿಸೆಂಬರ್ ತಿಂಗಳು. ಅದೇ ರೀತಿಯಾಗಿ ಇಲ್ಲಿ ಗಂಗಾಧರ ದೇಶಪಾಂಡೆ ಅವರು ಬೆಳಗಾವಿ ಅಧಿವೇಶನದ ನಂತರ ಗಾಂಧೀಜಿಯವರನ್ನು ಬೀಳ್ಕೊಡುತ್ತಿರುವ 1924ರ ಕೊನೆಯ ಒಂದು ಭಾವಚಿತ್ರ ಇದು. ಮಹಾತ್ಮ ಗಾಂಧೀಜಿ ಅವರು ಲಂಕಾಶೈರ್ ಕಾಟನ್ ಮಿಲ್ಗೆ ಭೇಟಿ ನೀಡಿದರು ಇಂಗ್ಲೆಂಡ್ಗೆ 1931ರಲ್ಲಿ. ಮಹಾತ್ಮ ಗಾಂಧೀಜಿ ಮತ್ತು ಖಾನ್ ಅಬ್ದುಲ್ ಗಫಾರ್ ಖಾನ್ ಪೇಶಾವರದಲ್ಲಿ, ಅಂದರೆ ಈಗ ಪಾಕಿಸ್ತಾನದಲ್ಲಿ ಅಕ್ಟೋಬರ್ 1938ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. 1942ರಲ್ಲಿ ನಿರ್ಣಾಯಕ ಸಭೆಯ ನಂತರ ಬಿರ್ಲಾ ಹೌಸ್ನ ಮೆಟ್ಟಿಲುಗಳಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ಜೊತೆಗೆ ತೆಗೆದುಕೊಂಡಂಥ ಒಂದು ಅಪರೂಪದ ಚಿತ್ರ ಇದೆ. ಮಹಾತ್ಮ ಗಾಂಧೀಜಿ ತಮ್ಮ ಮೊಮ್ಮಗ ಕಾನುಬಾಯಿ ಜುಹು ಕಡಲ ತೀರದಲ್ಲಿ ಮುಂಬೈನಲ್ಲಿ 1937ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಪಂಡಿತ್ ಮದನ್ ಮೋಹನ್ ಮಾಳವೀಯ ಮತ್ತು ಶ್ರೀಮತಿ ಸರೋಜಿನಿ ನಾಯ್ಡು ಅವರೊಂದಿಗೆ 1931ರಲ್ಲಿ ದುಂಡು ಮೇಜಿನ ಸಭೆಗೆ ಹೋಗುವ ಮುನ್ನ ತೆಗೆದುಕೊಂಡಂಥ ಒಂದು ಭಾವಚಿತ್ರ ಇದೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾರ್ಥಿವ ಶರೀರವನ್ನು ಕಾಣಲು ಸೇರಿದ ಜನಸಮೂಹ. ಇದು ಮಹಾತ್ಮ ಗಾಂಧೀಜಿಯವರ ಕೊನೆಯ ಸನ್ನಿವೇಶ, ಅವರ ಅಂತಿಮ ದರ್ಶನದ ಒಂದು ಸನ್ನಿವೇಶ. ಜನಸಮೂಹ ಇಲ್ಲಿ ಕೂಡದ. ಇಲ್ಲಿ ಬಿರ್ಲಾ ಹೌಸ್ನಲ್ಲಿ ನವದೆಹಲಿ ಜನವರಿ 1948ರಲ್ಲಿ ತೆಗೆದಂಥ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿಯವರ ಅಂತ್ಯಕ್ರಿಯೆಯನ್ನು ನೋಡುತ್ತಿರುವ ಪ್ರಧಾನಿ ಜವಾಹರ್ಲಾಲ್ ನೆಹರು ಜನವರಿ 1948ರಲ್ಲಿ ತೆಗೆದಂಥ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿಯವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಜನರ ಗುಂಪನ್ನು ನಿಯಂತ್ರಿಸುತ್ತಿರುವ ಪೊಲೀಸರು, ಅಂದರೆ ಅಷ್ಟು ದೊಡ್ಡ ಸಮುದಾಯ ಇಲ್ಲಿ ಜಮಾವಣೆಯಾಗಿತ್ತು. ಅಂದರೆ ಆ ಮಹಾನುಭಾವನಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ 1948ರ ಜನವರಿ ತಿಂಗಳಲ್ಲಿ. ಇದು ಮಹಾತ್ಮ ಗಾಂಧೀಜಿಯವರ ಪಾರ್ಥಿವ ಶರೀರದ ಪಕ್ಕದಲ್ಲಿ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರ ಶೋಕಾಚರಣೆಯ ಒಂದು ಸನ್ನಿವೇಶ 1948ರ ಜನವರಿ ತಿಂಗಳು. ಮಹಾತ್ಮ ಗಾಂಧೀಜಿಯವರ ಅಂತ್ಯಕ್ರಿಯೆಯನ್ನು ವೀಕ್ಷಿಸಲು ಹೊಸದಿಲ್ಲಿಯಲ್ಲಿ ನೆರೆದಂಥ ಅಪಾರ ಜನಸ್ತೋಮ ಜನವರಿ 1948ರ ಒಂದು ಕಾಲಘಟ್ಟ ಅಂತ ನೋಡಬೇಕಾಗ್ತದೆ. ಇದು ಮಹಾತ್ಮ ಗಾಂಧೀಜಿಯವರ ಪಾರ್ಥಿವ ಶರೀರ ಬಿರ್ಲಾ ಹೌಸ್ ನವದೆಹಲಿಯಲ್ಲಿ 1948 ಜನವರಿ 31ನೇ ತಾರೀಕು ಈ ಪಾರ್ಥಿವ ಶರೀರವನ್ನು ನೀಡಲಾಗಿತ್ತು. ಅದನ್ನು ನೋಡಲಿಕ್ಕೆ ಜನಸಮುದಾಯ ಕೂಡ ನೆರೆದಿದೆ. ಇವು ತಮಗೆಲ್ಲ ಗೊತ್ತಿರುವಂತೆ ಚಂದ್ರಶೇಖರ್ ಆಜಾದ್ ಅವರ ಭಾವಚಿತ್ರ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಭಾವಚಿತ್ರ. ಇದು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹದ ಸನ್ನಿವೇಶದಲ್ಲಿ ಕ್ಷೌರ ಮಾಡಿಸಿಕೊಳ್ಳುತ್ತಿರುವ ಒಂದು ಅಪರೂಪದ ಭಾವಚಿತ್ರ. ಜೊತೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಭಾವಚಿತ್ರ. ಇಲ್ಲಿ ಕಾಂಗ್ರೆಸ್ ಸ್ವಯಂ ಸೇವಕರ ಸೇವೆಯನ್ನು ಗೌರವಿಸಿ ಅಲಂಕಾರ ಮಾಡುತ್ತಿರುವ ಗಾಂಧೀಜಿ, ಅಂದರೆ ಅವರಿಗೆ ಗೌರವಿಸ್ತಕ್ಕಂಥ ಒಂದು ಸನ್ನಿವೇಶದ ಚಿತ್ರ 1924ರಲ್ಲಿ. ಈ ಮೂಲಕ ಯುವ ಸಮುದಾಯವನ್ನು ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ತೊಡಗಿಸಿಕೊಳ್ಳಲಿಕ್ಕೆ ಕರೆಯನ್ನು ಕೊಡತಕ್ಕಂಥ ಒಂದು ಅಪರೂಪದ ಚಿತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಅನಿಬಸೆಂಟ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದಿಗೆ ಮದ್ರಾಸ್ನಲ್ಲಿ ಸೆಪ್ಟೆಂಬರ್ 1921ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಈಗಾಗಲೇ ಇದಕ್ಕಿಂತ ಪೂರ್ವದಲ್ಲಿ ಹೋಮ್ ರೂಲಿಂಗ್ ಚಳವಳಿಯನ್ನು ಮಾಡಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬರು ವಿದೇಶಿಗ ಮಹಿಳೆ ಅಂತೇಳಿ ಅವರು ಹೆಸರನ್ನು ಪಡ್ಕೊಂಡಿದ್ದಾರೆ. ಅವರು ಕೂಡ ಗಾಂಧಿವಾದಿಗಳಾಗಿ ಗಾಂಧಿಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ತುಮಕಿದ್ರು. ಇದು ಗಾಂಧೀಜಿಯವರ ಜಮ್ನಾಲಾಲ್ ಬಜಾಜ್ ಅವರೊಂದಿಗೆ ಸೇವಾಗ್ರಾಮ ಆಶ್ರಮ ವಾರ್ಧಾದಲ್ಲಿ ತೆಗೆದುಕೊಂಡಂಥ ಒಂದು 1934ರ ಒಂದು ಭಾವಚಿತ್ರ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅಬುಲ್ ಕಲಾಂ ಆಜಾದ್ ವಾರ್ಧಾದಲ್ಲಿ 1935ರಲ್ಲಿ ಆಗಸ್ಟ್ ತಿಂಗಳಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಇದು ವಿಶೇಷವಾಗಿ ಬಿರ್ಲಾ ಹೌಸ್ನ ಪ್ರಾರ್ಥನಾ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ
ಸೆಪ್ಟೆಂಬರ್ 1944ರಲ್ಲಿ ತೆಗೆದುಕೊಂಡಂಥ ಒಂದು ಭಾವಚಿತ್ರ. ಇದು ಮಹಾತ್ಮ ಗಾಂಧೀಜಿ ಧನುಷ್ ತಕ್ಕಲಿಯಲ್ಲಿ ನೇಯುತ್ತಿರುವ ಒಂದು ನೇಕಾರಿಕೆಯ ಒಂದು ವೃತ್ತಿ ಚರಕದ ಮೂಲಕ ಅವರು ನೇಯ್ತಕ್ಕಂಥ ಒಂದು ಸನ್ನಿವೇಶ 1940 ಆಗಸ್ಟ್ ತಿಂಗಳಿನಲ್ಲಿ ತೆಗೆದಂಥ ಒಂದು ಭಾವಚಿತ್ರ. ಇದು ಬೆಳಗಾವಿಯ ಸ್ವಾತಂತ್ರ್ಯ ಹೋರಾಟಗಾರರು, ಈ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರ ಗಂಗಾಧರರಾವ್ ದೇಶಪಾಂಡೆ ತಮ್ಮ ಶಿಷ್ಯರಾದ ರಾಮಚಂದ್ರ ವಾಡವಿ ಎಡಗಡೆ ಇರ್ತಕ್ಕಂಥವ್ರು, ಪುಂಡಲೀಕಜಿ ಕಾಟಗಡೆ ಬಲಗಡೆ ಇರ್ತಕ್ಕಂಥವ್ರು, ಇವರ ಅಪರೂಪದ ಒಂದು ಭಾವಚಿತ್ರ. ಇವರೆಲ್ಲ ಗಾಂಧಿವಾದಿಗಳು. ಇನ್ನು ಗಂಗಾಧರರಾವ್ ದೇಶಪಾಂಡೆ ತಮ್ಮ ಸೊಸೆ ಮತ್ತು ಮೊಮ್ಮಗಳೊಂದಿಗೆ ಇರ್ತಕ್ಕಂಥ ಒಂದು ಭಾವಚಿತ್ರವನ್ನು ಇಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಕೆಲವಷ್ಟು ಕೊನೆಯ ಭಾವಚಿತ್ರಗಳ ಹಂತಕ್ಕೆ ನಾವು ಬಂದ್ವಿ. ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮದೊಂದಿಗೆ ಜವಾಹರ್ಲಾಲ್ ನೆಹರು, ದೇವದಾಸ್ ಗಾಂಧಿ, ರಾಮದಾಸ್ ಗಾಂಧಿ 1948ರ ಒಂದು ಸನ್ನಿವೇಶದ ಒಂದು ಚಿತ್ರ. ಇದು ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು ನಾವು ಕಾಣ್ಬೋದು. ಇವು ಮೇಲುಗಡೆ ಇರ್ತಕ್ಕಂಥ ಒಂದು ಭಾವಚಿತ್ರಗಳನ್ನು ನಾವು ನೋಡ್ತಾ ಹೋದಾಗ ವಿಶೇಷವಾಗಿ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಸ್ಥಾಪಕರು ಮತ್ತು 1895 ಗಾಂಧೀಜಿ ಮೇಲಿನ ಸಾಲಿನಲ್ಲಿ 2ರಿಂದ 4ನೇಯವರು. ವಿಶೇಷವಾಗಿ ಗಾಂಧಿಯು ಕೂಡ ಈ ಒಂದು ಭಾವಚಿತ್ರದಲ್ಲಿ ಅದಾವೆ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಬಿರ್ಲಾ ಹೌಸ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ನಿವೇಶದ ಒಂದು ಚಿತ್ರಣ. ಇಷ್ಟು ಈ ಒಂದು ಸ್ಮಾರಕದಲ್ಲಿರ್ತಕ್ಕಂಥ ಅಪರೂಪದ ಭಾವಚಿತ್ರಗಳನ್ನು ನಾವು ಕಾಣಬೇಕಾಗ್ತದೆ. ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ಶತ್ರುಗಳನ್ನು ಮಿತ್ರರನ್ನಾಗಿ ಸಂಪಾದನೆ ಮಾಡುವುದರ ಮೂಲಕ ಜಗತ್ತಿನಲ್ಲಿ ಅಹಿಂಸಾತ್ಮಕ ಸಿದ್ಧಾಂತದ ಮೂಲಕ ಒಂದು ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಂಥ ಒಬ್ಬ ಮಹಾನುಭಾವ ಮಹಾತ್ಮ ಗಾಂಧೀಜಿ. ಆ ಮಹಾತ್ಮ ಗಾಂಧೀಜಿಯವರ ಒಂದು ತತ್ವಾದರ್ಶಗಳನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಕಂಕಣಬದ್ಧಾಗಿ ನಿಟ್ಟುಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ನಾವು ಇವತ್ತು ಕಾಣ್ತಾ ಇದ್ವಿ 3ನೇ ಮಹಾಯುದ್ಧದ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಈ ಸನ್ನಿವೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಂಥೇಳಿ